ನಮಸ್ತೆ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಡಿಸೆಂಬರ್ 2025ರ ಮಾಸ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಿಂಹ ರಾಶಿ ಡಿಸೆಂಬರ್ 2025ರ ಮಾಸ ಭವಿಷ್ಯ ಹೀಗಿದೆ ನೋಡಿ. ಡಿಸೆಂಬರ್ 2025 ಸಿಂಹ ರಾಶಿಯವರಿಗೆ ಚುರುಕು ಮತ್ತು ಪ್ರತಿಫಲದ ತಿಂಗಳು. ಆತ್ಮವಿಶ್ವಾಸ ಹೆಚ್ಚುತ್ತದೆ, ಹೊಸ ಯೋಜನೆಗಳಿಗೆ ಮುನ್ನಡೆ ಸಿಗುತ್ತದೆ, ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತದೆ. ಮುಖ್ಯವಾಗಿ ಉದ್ಯೋಗ ಹಾಗೂ ವ್ಯವಹಾರದ ವಿಚಾರದಲ್ಲಿ ನೋಡ್ತಾ ಹೋಗೋದಾದರೆ, ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಮತ್ತು ಅದರಿಂದ ಗೌರವವೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂತಹ ಸಂಭವ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಸಹಭಾಗಿತ್ವದ ಮಾತುಕತೆಗಳು ಯಶಸ್ವಿಯಾಗುವಂತಹ ಸೂಚನೆ. ಆದರೆ ನಿರ್ಧಾರಗಳನ್ನು ತುರ್ತುಗೊಳಿಸದೆ ಪರಿಶೀಲನೆ ಮಾಡಿ ಮುಂದೆ ಸಾಗುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣದ ಲಾಭ ಸಾಧಾರಣಕ್ಕಿಂತ ಹೆಚ್ಚಾಗಬಹುದು. ಬಾಕಿ ಹಣ ಮರಳಿ ಬರುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಮಧ್ಯ ತಿಂಗಳು ತುಂಬ ಅನುಕೂಲಕರವಾಗಿರುತ್ತದೆ. ಅನಗತ್ಯ ವೆಚ್ಚಗಳನ್ನು ತಡೆದರೆ ಹಣದ ಸ್ಥಿರತೆ ಈ ತಿಂಗಳಲ್ಲಿ ಸಿಂಹರಾಶಿಯವರು ಕಾಪಾಡಿಕೊಳ್ಳಬಹುದು. ಇನ್ನು ಪ್ರೀತಿ, ದಾಂಪತ್ಯ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ, ಪ್ರೀತಿಯಲ್ಲಿ ಸಿಹಿಯಾದ ಕ್ಷಣಗಳು ಹೆಚ್ಚಾಗುವಂತಹ ಸಮಯ. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಇದ್ದರೆ ಈ ತಿಂಗಳಲ್ಲಿ ನಿವಾರಣೆಯಾಗುವಂತಹ ಒಂದು ಸಮಯ. ಹೊಸ ಸಂಬಂಧವನ್ನು ಹುಡುಕುತ್ತಿರುವವರಿಗೆ ಇದು ಒಳ್ಳೆಯ ಅವಕಾಶ. ವಿವಾಹಿತರಿಗೆ ಕುಟುಂಬದ ಬೆಂಬಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಸೌಹಾರ್ದ ಮತ್ತು ಸಂತಸದ ವಾತಾವರಣ ಕಂಡುಕೊಳ್ತೀರಿ. ಹಾಗೆ ಕುಟುಂಬ ಸಮಾರಂಭ, ಆಚರಣೆ ಅಥವಾ ಧಾರ್ಮಿಕ ಕಾರ್ಯಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂತಹ ಸೂಚನೆ ಇದೆ. ಒಟ್ಟಾರೆ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಒಳ್ಳೆಯ ಪ್ರತಿಫಲ ಅಥವಾ ಒಂದು ಒಳ್ಳೆಯ ವಾತಾವರಣ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಸಾಮಾನ್ಯವಾಗಿ ಆರೋಗ್ಯವು ಉತ್ತಮಕರವಾಗಿರ್ತದೆ. ಬೆನ್ನು ಅಥವಾ ಸ್ನಾಯು ನೋವು ಒಂದೆರಡು ದಿನದ ಮಟ್ಟಿಗೆ ಈ ತಿಂಗಳಲ್ಲಿ ಒಂದೆರಡು ದಿನದ ಮಟ್ಟಿಗೆ ಈ ರಾಶಿಯವರನ್ನು ಕಾಡುವಂತಹ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲಿಸಿದರೆ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಮಾನಸಿಕ ಒತ್ತಡಕ್ಕೂ ವಿಶ್ರಾಂತಿ, ಧ್ಯಾನ ಇವುಗಳು ತುಂಬ ಉಪಕಾರಿಯಾಗಿರ್ತದೆ ಸ್ನೇಹಿತರೆ. ಇನ್ನು ಈ ತಿಂಗಳಲ್ಲಿ ಈ ರಾಶಿಯವರು ಸೂರ್ಯನಿಗೆ ನೀರಿನ ಅರ್ಪಣೆ ಮಾಡುವುದು ತುಂಬ ಶುಭಕರವಾಗಿರ್ತದೆ. ಹಾಗೆ ಓಂ ಹ್ರೀಂ ಹ್ರೀಂ ಗೃಹಿ ಸೂರ್ಯಾಯ ನಮಃ ಈ ಜಪವನ್ನು ಮಾಡುವುದರಿಂದ ತುಂಬ ಶ್ರೇಯೋಭಿವೃದ್ಧಿಯಾಗುತ್ತದೆ. ಒಳ್ಳೆಯ ಪ್ರತಿಫಲ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈ ರಾಶಿಯವರಿಗೆ ಶುಭ ದಿನಗಳು ಯಾವುದು ಅಂತ ಕೇಳಿದರೆ 5, 11, 18, 22 ಮತ್ತು 29. ಹಾಗೆಯೇ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕಿತ್ತಳೆ ಬಣ್ಣ ಅಥವಾ ಸುವರ್ಣ ಬಣ್ಣ. ಸುವರ್ಣ ಅಂದರೆ ಚಿನ್ನದ ಬಣ್ಣ. ಸ್ನೇಹಿತರೆ, ಇನ್ನು ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.